ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದ್ ಕಡೆ ಸಮಾಜದಲ್ಲಿ ಕಿತ್ತು ತಿನ್ನುವಂತ ಭ್ರಷ್ಟಾಚಾರ ಆದ್ರೆ ಏನಾದ್ರೂ ಆರೋಗ್ಯ ಕೆಟ್ರೆ ಹೇಗಪ್ಪ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು ಅಂತ. ಗೌರ್ಮೆಂಟ್ ಆಸ್ಪತ್ರೆಗೆ ಸಾಮಾನ್ಯವಾಗಿ ಹಣ ಇರೋ ಯಾರು ಕೂಡ ಹೋಗಲ್ಲ. ಕಾರಣ ಯಾಕೆ ಅಂತಂತಂದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಉಳಿದಿರೋನ್ನ ಭರವಸೆ ಯಾರಿಗೂ ಇಲ್ಲ. ಹಂಗಾಗಿನೇ ಗೌರ್ಮೆಂಟ್ ಏನೇ ಆರೋಗ್ಯ ಕೆಟ್ಟರು ಕೂಡ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಫರ್ಗೆಟ್ ಅಬೌಟ್ ಏನು ಸಾಮಾನ್ಯ ಜನ. ಈ ರಾಜ್ಯವನ್ನ ನಡೆಸ್ತಾ ಇರುವಂತ ಮುಖ್ಯಮಂತ್ರಿಗಳ ಪತ್ನಿ ಸಹ ಅವ್ರ ಮನೆ ಐ ಥಿಂಕ್ ಸಿದ್ದರಾಮಯ್ಯನವರ ವೈಫ್ ಅವರು ಆರೋಗ್ಯ ಕೆಟ್ಟಿತ್ತು. ಸಿದ್ದರಾಮಯ್ಯನವರು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಸಿಎಂ ಹೆಂಡತಿ ಅವ್ರಿಗೆ ಕೊಡ್ಸಿದ್ರು. ಈಗ ಸಾಮಾನ್ಯ ಜನ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಾಲಿಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸಿಎಂ ಅಂತಂದ್ರೆ ಬಿಡಿ, ಅವ್ರಿಗೆ ಯಾರೋ ಒಬ್ರು ಸ್ನೇಹಿತರು ಬಿಲ್ ಬರೆಸ್ತಾರೆ. ಬಟ್ ಸಾಮಾನ್ಯ ಮನುಷ್ಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನಗೆ ಎಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಸಾವು ಒಂದು ಬನ್ನೇರುಘಟ್ಟ ಫೋರ್ಟಿಸ್ ಆಸ್ಪತ್ರೆನಲ್ಲಿ ಒಬ್ಬ ಐ ಥಿಂಕ್ ಒಂದು ತಾಯಿನ ಅಡ್ಮಿಟ್ ಮಾಡ್ತಾರೆ. ಅಂಡ್ ಅವರು ಅವರನ್ನ ಅಡ್ಮಿಟ್ ಮಾಡ್ತಾರೆ. ಇನಿಷಿಯಲ್ ಆಗಿ ಏನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ತದನಂತರ ಸ್ಕ್ಯಾನಿಂಗ್ ಮಾಡಿ ವಾಪಸ್ ಬಂದಾಗ ಫೋರ್ಟಿಸ್ ಬನ್ನೇರುಘಟ್ಟ ಅವರು ಈ ಅನುಭವ ನಿಮ್ಮ ಈ ವ್ಯೂವರ್ಸ್ ಅಲ್ಲಿ ಯಾರಿಗೆ ಬೇಕಾದ್ರೆ ಆಗಿರಬಹುದು. ಏನಕ್ಕೆ ಅಂತ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಆಸ್ಪತ್ರೆ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆ ಬೇಕಾಗತ್ತೆ. ಆಸ್ಪತ್ರೆ ಜೀವ ಉಳಿಸುವ ಸಂಜೀನಿ ಆಗಬೇಕೇ ಹೊರತು ಲೂಟಿ ಮಾಡುವ ಒಂದ್ ಕಡೆ ಪೊಲೀಸರು ಲೂಟಿ ಮಾಡ್ತಾ ಇದಾರೆ, ಕಾನ್ಸ್ಟೇಬಲ್ ಲೂಟಿ ಮಾಡ್ತಾ ಇದಾರೆ, ರಾಜಕಾರಣಿಗಳು ಲೂಟಿ ಮಾಡ್ತಾ ಇದಾರೆ. ನೀವೆಲ್ಲೋದ್ರು ಏನೇ ಕೆಲಸ ಮಾಡಿಸ್ಕೊಬೇಕಾದ್ರು ಅಧಿಕಾರಿಗಳು ಲಂಚ ಕೇಳ್ತಾರೆ, ಟ್ರಾಫಿಕ್ ಅವ್ರು ಲಂಚ ಕೇಳ್ತಾರೆ, RDO ಅವ್ರು ಲಂಚ ಕೇಳ್ತಾರೆ. ಅಕಸ್ಮಾತ್ ಆರೋಗ್ಯ ಕೆಟ್ರೆ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಒಂದ್ ಕಡೆ ಕಳ್ಕೊಂತೀರಾ, ಆದರೆ ನಿಮ್ಮ ಪ್ರಾಣ ಕೂಡ ಉಳಿಯಲ್ಲ ಅನ್ನೋದಕ್ಕೆ ಈ ಒಂದು ಕೇಸು ತುಂಬಾ ಐ ಥಿಂಕ್ ಐ ವಾಸ್ ವೆರಿ ಡಿಸ್ಟರ್ಬ್ಡ್. ಮೋಸ್ಟ್ಲಿ ಪೋಸ್ಟ್ ಅನ್ನ ಹಾಕಿದೆ. ಅತಿ ಹೆಚ್ಚಿನ ಇವರೇ ಈ ತಾಯಿ ಓಕೆ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆ ಬನ್ನೇರುಘಟ್ಟದಲ್ಲಿ ಅಡ್ಮಿಟ್ ಆಗ್ತಾರೆ. ಸೇರ್ಬೇಕಾದ್ರೆ ಜೀವಂತವಾಗಿ ಸೇರಿ ಆಮೇಲೆ ಈ ತರ ಎಣವಾಗ್ತಾರೆ. ಸೊ ನಾನು ಈ ಪೋಸ್ಟ್ ಅನ್ನ ಹಾಕಿದೆ. ಈ ಕ್ಯಾನ್ ಯು ಬಿಲೀವ್, ಈ ಫೋರ್ಟಿಸ್ ಆಸ್ಪತ್ರೆನಲ್ಲಿ ಈ ತಾಯಿ 50 ವರ್ಷ ಅವ್ರ ಮಗ ಅಡ್ಮಿಟ್ ಮಾಡ್ತಾನೆ. ಯಾವ್ದೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತೆ ಗ್ಯಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇರುತ್ತೆ ಅಂತ ಅಡ್ಮಿಟ್ ಮಾಡಿ, ತದನಂತರ ಬೇರೆ ರೀತಿ ಸ್ಕ್ಯಾನಿಂಗ್ ಅದು ಇದು ಮಾಡಿ ಬೇರೆ ರೀತಿ ಇದೆ ಅಂತ ಹೇಳಿ ಲಾಸ್ಟ್ಗೆ 50 ದಿನಗಳ ಕಾಲಕ್ಕೆ 50 ಲಕ್ಷ ಬಿಲ್ ಮಾಡೋ ಅಂತ ಫೋರ್ಟಿಸ್ ಬನ್ನೇರುಘಟ್ಟ ಅಯ್ಯಮ್ಮ 50 ಲಕ್ಷ ಖರ್ಚು ಮಾಡಿದ ಮೇಲೆ 50 ದಿವಸಗಳ ಕಾಲ ICU ನಲ್ಲಿ ಇದ್ಮೇಲೆ ಸತ್ತೋಗ್ತಾಳೆ. ಸತ್ತೋದಾಗ ಆ ಅಮ್ಮನ ಬಾಡಿಯನ್ನ ಕೊಡೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ಮಿಕ್ಕಿದ ಬ್ಯಾಲೆನ್ಸ್ ಅನ್ನ ಕಟ್ಟಿ ಆ ಬಾಡಿನ ತಗೊಂಡೋಗ್ಬೇಕು ಅಂತ. ಅಲ್ಲಿ ಕ್ಯಾನ್ ಯು ಜಸ್ಟ್ ಬಿಲೀವ್, ಮಾರ್ಚರಿನಲ್ಲಿ ಫೋರ್ಟಿಸ್ ಬನ್ನೇರುಘಟ್ಟ ಅವ್ರು ಬರ್ದಿರೋಂತ ಆರ್ಟಿಕಲ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಫೋರ್ಟಿಸ್ ಬನ್ನೇರುಘಟ್ಟ ಆಸ್ಪತ್ರೆನಲ್ಲಿ ಆ ಮಾರ್ಚರಿನಲ್ಲಿ ಆ ತಾಯಿ ಆ ಬಾಡಿನ ಇಟ್ಟಿರ್ತಾರೆ. ಸುತ್ತು ಬೌನ್ಸರ್ಗಳನ್ನ ಹಾಕಿರ್ತಾರೆ. ಆಸ್ಪತ್ರೆ ಅನ್ನೋದು ಯಾವ ಮಟ್ಟಕ್ಕೆ ಈಗ ಸಾಲ ವಸೂಲಾತಿಗೆ ರೌಡಿಗಳನ್ನ ಬಳಸಿರೋದನ್ನ ನೋಡಿದೀವಿ. ಈಗ ಪೊಲೀಸವರೇ ಕಿಡ್ನಾಪರ್ಸ್ ಆಗಿರೋದನ್ನ ನೋಡಿದೀವಿ. ಪೊಲೀಸವರೇ ದರೋಡೆಕೋರರಾಗಿರೋದನ್ನು ನೋಡಿದೀವಿ. ಈಗ ಆಸ್ಪತ್ರೆಗಳಲ್ಲಿ ಬೌನ್ಸರ್ಗಳನ್ನ ಬಾಡಿ ಬಿಲ್ಡರ್ಗಳನ್ನ ಹಾಕೊಂಡು ಎದುರಿಸಿ ಬೆದರಿಸಿ ಸತ್ತಿರೋ ಹೆಣಕ್ಕೆ 50 ಲಕ್ಷ ಕಟ್ಟಿ ಆ ಹೆಣವನ್ನ ಎತ್ಕೊಂಡ್ಬಂದು ಇದೊಂದು ನಿಮ್ಗೆಲ್ಲರಿಗೂ ಮೋಸ್ಟ್ಲಿ ಒಬ್ಬರಿಗೆ ಅನುಭವ ಆಗಿರ್ತದೆ ಅಲ್ರಿ. ಸರ್ಕಾರಿ ಆಸ್ಪತ್ರೆನಲ್ಲಿ ಹೋದ್ರೆ ಜೀವ ಉಳಿಯಲ್ಲ. ಯಾಕೆ ಅಂದ್ರೆ ಅಲ್ಲಿ ಡಾಕ್ಟರ್ ಇದ್ರೆ ನರ್ಸ್ ಇಲ್ಲ, ನರ್ಸ್ ಇದ್ರೆ ಕಾಂಪೌಂಡರ್ ಇರಲ್ಲ, ಕಾಂಪೌಂಡರ್ ಇದ್ರೆ ಅಲ್ಲಿ ಬೇಕಾದಂತ ವ್ಯವಸ್ಥೆ ಇರಲ್ಲ. ಹಾಳಾಗೋಗ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂತಂದ್ರೆ ಆ ಪ್ರೈವೇಟ್ ಹಾಸ್ಪಿಟಲ್ ಈ ಹೆಣ್ಣು ಈ ತಾಯಿಯನ್ನ ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಮತ್ತೊಂದು ಮಗದೊಂದು
ಆಮೇಲೆ ಲಾಸ್ಟ್ಗೆ ಆ ಎಮ್ಮ ಸತ್ತೋದಾಗ 50 ಲಕ್ಷ 50 lakh rupees ಆ ತಾಯಿನ ಸಾಯಿಸಕ ಆಸ್ಪತ್ರೆಗಳು ಜೀವ ಕೊಡುವ ಸಂಜೀವಿನಿ ಆಗಬೇಕೇ ಹೊರತು ಜೀವ ತೆಗೆಯುವ ಅಲ್ರಿ ಈ ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ರೆಗ್ಯುಲೇಟ್ ಮಾಡಕ್ಕೆ ವ್ಯವಸ್ಥೆ ಇಲ್ವಾ? ಆಮೇಲೆ ಈ ಪ್ರೈವೇಟ್ ಆಸ್ಪತ್ರೆನ ಟಚ್ ಮಾಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಆಮೇಲೆ ಅಲ್ಲಿ ನಡೆಯುವಂತ ಪ್ರತಿಯೊಂದು ಯಾರಿಗೂ ಕೂಡ ಈಗ ಯಾರಾದ್ರೂ ಆಸ್ಪತ್ರೆಗೆ ಹೋದ್ರೆ ಅವ್ರು MBBS ಓದಕ್ಕಾಗತ್ತಾ? MBBS ಓದಿ ಇವ್ರು ಬರಿತಾ ಇರೋಂತ ತಪಾಸಣೆ ಆಗಿರ್ಬೋದು, ಕೊಡ್ತಾ ಇರೋಂತ ಮೆಡಿಸನ್ ಆಗಿರ್ಬೋದು, ನಿಜವಾಗ್ಲೂ ರೋಗ ಇದೆಯಾ? ಆಮೇಲೆ ಅಲ್ಟಿಮೇಟ್ ಆಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಅವರೇ ಬರ್ದಿರೋ ಆರ್ಟಿಕಲ್ ಪ್ರಕಾರ ಈಕೆಗೆ ಅವ್ರು ಹೇಳ್ದಂತ ಯಾವುದೇ ಸಮಸ್ಯೆಗಳಿರ್ಲಿಲ್ಲ. ಬಟ್ ಆದ್ರೂ ಸಹ ಆ 50 ದಿವಸಗಳ ಕಾಲ ಆ ಹೆಣ್ಣು ಮಗಳನ್ನ ಆ ತಾಯಿ 50 ವರ್ಷದ ತಾಯಿಯನ್ನ ICU ನಲ್ಲಿ ಇಟ್ಟು ಬನ್ನೇರ್ಘಟ್ಟ ಫೋರ್ಟಿಸ್ ಡೈರೆಕ್ಟ್ ಆಗಿ ಮೇಲೆ ಕಳಿಸಿದ್ದಾರೆ. ಕೊನೆಗೆ ಮಾರ್ಚರಿನಲ್ಲಿ ಆ ಬಾಡಿಯನ್ನ ಇಟ್ಟು ಬೌನ್ಸರ್ಗಳನ್ನ ಹಾಕಿ ಅವ್ರ ಹತ್ರ 50 ಲಕ್ಷ ಕಂಪ್ಲೀಟ್ ಬಿಲ್ ಅನ್ನ ತೆಗೆದುಕೊಂಡು ಅವನು ನೋವಿನ ಕಥೆಯನ್ನ ಪ್ರಧಾನ ಮಂತ್ರಿ ಹೇಳಿದಾನೆ. ಅಲ್ರೋ ನೀವು ಬಾಯ್ ಬಡ್ಕೊಳೋ ಪ್ರಧಾನ ಮಂತ್ರಿನೂ ಏನೂ ಮಾಡಲ್ಲ, ಮುಖ್ಯಮಂತ್ರಿನೂ ಏನೂ ಮಾಡಲ್ಲ, ನೀವು ಓಟ್ ಹಾಕಿರೋ MP ಏನೂ ಮಾಡಲ್ಲ, MLA ಏನೂ ಮಾಡಲ್ಲ, ನಿಮ್ಮ ಸಾಹುಕಾರಗಳು ಏನೂ ಮಾಡಲ್ಲ. ಅವ್ರು ಚೆನ್ನಾಗಿರ್ತಾರೆ ಹೊರತು ಈ ಆಸ್ಪತ್ರೆಗಳು ಇಟ್ಸ್ ಬೇಸಿಕಲಿ ಎ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್. ಸಾಮಾನ್ಯವಾಗಿ ಈ ಆಸ್ಪತ್ರೆಗಳನ್ನ ನಡೆಸೋರು ಶ್ರೀಮಂತರು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳು. ಆಮೇಲೆ ಇವರೆಲ್ಲರೂ ಕೂಡ ಸರ್ಕಾರದಲ್ಲಿ ಇರೋಂತ ಅಧಿಕಾರದಲ್ಲಿ ಇರುವಂತ MLA, ಮಿನಿಸ್ಟ್ರು, MP, CM, PM ಹೇಳಿದ್ರಲ್ಲಪ್ಪ, ಪ್ರತಿಯೊಂದನ್ನು ನೋಡೋ ಅಂತ ಮೋದಿ ಆಗಿರ್ಬೋದು ಅಥವಾ ನನ್ನ ಬಾಡಿ ಮೇಲೆ ಒಂದು ಸಣ್ಣ ಕಳಂಕ ಇಲ್ಲ ಅಂತ ಹೇಳೋ ಅಂತ ಸಿದ್ದರಾಮಯ್ಯನವರಾಗ್ಬೋದು. ಯೋಚನೆ ಮಾಡಬೇಕು. ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗಳು ಯಾವುದೋ ಒಂದು ಸಣ್ಣ ಹೊಟ್ಟೆ ನೋವು ಅಂತ ಒಳಗಡೆ ಹೋದ್ರೆ 50 ದಿವಸ ಮಡ್ಕೊಂಡು ಡಮಾರ್ ಸತ್ತೇ ಹೋಗಿದ್ದಾಳೆ ಅಮ್ಮ. ಕಾರಣ ಅಂತೂ ಗೊತ್ತಿಲ್ಲ. ಈ ರೀತಿ ದಂಧೆ ಮಾಡುವಂತ ಆಸ್ಪತ್ರೆಗಳೇ ಆಗಿರ್ಬೋದು, ಬಿಲ್ಗಳು ಕಟ್ಟಕ್ಕೆ ಬೌನ್ಸರ್ಗಳು ಹಾಕುವಂತ ಆಸ್ಪತ್ರೆಗಳೇ ಆಗಿರ್ಬೋದು, ಏನೂ ಕಾಯಿಲೆ ಇಲ್ಲದೆ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಡಾಕ್ಟರ್ ಆಗಿ ಲೈಸೆನ್ಸ್ ಕೊಟ್ಟಿದ್ದಾರೆ. ನಾವು ಅವ್ರ ಕೈಯಲ್ಲಿ ಡಿಕ್ಲರೇಷನ್ ಬರ್ಸ್ಕೊಂಡು ಅವ್ರನ್ನ ದಿಸ್ ಇಸ್ ನಥಿಂಗ್ ಬಟ್ ಎ ಮರ್ಡರ್. ಒಬ್ಬ ಏನು ರೋಗವಿಲ್ಲದಂತ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸ್ಕೊಂಡು ಸಾಯಿಸೋದು ಮರ್ಡರ್ ಅಲ್ವಾ? ವೈ ಕಾಂಟ್ ವಿ ಕನ್ಸಿಡರ್ ದಿಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಥವಾ ಮೆಡಿಕಲ್ ಮಾಫಿಯಾನ ಅಥವಾ ಮೆಡಿಕಲ್ ಕಾನ್ಸ್ಪರಿಸಿನ ನಾವ್ ಯಾಕೆ ಮರ್ಡರ್ ಅಂತ ಕನ್ಸಿಡರ್ ಮಾಡಬಾರ್ದು? ಈ ರೀತಿ ಎಷ್ಟೋ ಜನ ಪ್ರತಿ ದಿವಸ ಆಸ್ಪತ್ರೆ ಅನ್ನೋ ನರಕಗಳಲ್ಲಿ, ಪ್ರೈವೇಟ್ ಆಸ್ಪತ್ರೆ ಅನ್ನೋ ನರಕಗಳಲ್ಲಿ ಬೇಡದೇ ಇರುವಂತ ಡಯಾಗ್ನೋಸ್ಗಳನ್ನ ಮಾಡಿ ಬೇಡದೇ ಇರುವಂತ ಸ್ಕ್ಯಾನ್ಗಳು ಮಾಡೋದು, ಆಮೇಲೆ ಇಲ್ಲದ ರೋಗಗಳನ್ನ ಹೇಳುವಂತ ಡಾಕ್ಟರ್ಗಳು, ಆಸ್ಪತ್ರೆಗಳು, ಆಮೇಲೆ ಅವರಿಂದ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಅವರನ್ನ ಡಯಾಗ್ನೋಸ್ ಬಿಲ್ಲು, ಮೆಡಿಸನ್ ಬಿಲ್ಗಳು, ಆಮೇಲೆ ICU ಬಿಲ್ಗಳನ್ನ ಕಟ್ಟಿಸ್ಕೊಂಡು ನೀವೇನಾದ್ರೂ ಹೊರಗಡೆ ಬಂದ್ರೆ ನಿಮ್ಮ ಅದೃಷ್ಟ. ಒಂದ್ ಕಡೆ ದುಡ್ಡು ಕಳ್ಕೊಂತೀರಾ, ಇನ್ನೊಂದ್ ಕಡೆ ಜೀವನೂ ಹೋಗುತ್ತೆ. ನಿಮ್ಮವರನ್ನ ಕಳ್ಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ನನಗೂ ಕೂಡ ನೋವು ಗೊತ್ತಿದೆ. ಯಾಕೆ ಅಂತಂದ್ರೆ 2011ರಲ್ಲಿ ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ನಾನು ಅನುಭವಿಸಿದ MS ರಾಮಯ್ಯ ಆಸ್ಪತ್ರೆನಲ್ಲಿ ಅನುಭವಿಸಿದ ಒಂದ್ ಕಡೆ ನಮ್ಮ ತಾಯಿ ICU ನಲ್ಲಿ ಇದ್ರು. ಬಟ್ ಆದ್ರೆ ಅವರು ಒಳಗಡೆ ನರಕದಲ್ಲಿ ಇದ್ದೇ ಇರ್ತಾರೆ. ಹೊರಗಡೆ ಇರೋರು ಎಷ್ಟು ದೊಡ್ಡ ಒಂದು ನರಕವನ್ನ ನೋಡ್ಬಿಡ್ತೀವಿ ಅನ್ನೋದಕ್ಕೆ ನನಗೆ ಖುದ್ದು ಅನುಭವ ಇದೆ. ಆಸ್ಪತ್ರೆಗಳು ಜೀವ ಉಳಿಸುವ ಸಂಜೀವಿನಿ ಆಗ್ಬೇಕೇ ಹೊರತು ದಂಧೆಕೋರರ ಜಾಗಗಳಾಗಬಾರ್ದು. ಒಂದ್ ಕಡೆ ಇಡೀ ವ್ಯವಸ್ಥೆ ಎಕ್ಕುಟ್ಟೋಗಿದೆ. ಡಾಕ್ಟರ್ಗಳು, ಜೀವ ಕೊಡೋ ಡಾಕ್ಟರ್ಗಳನ್ನ ದೇವರು ಅಂತಾರೆ. ಆ ದೇವರು ಅನ್ನೋ ಡಾಕ್ಟರ್ಗಳು ದಂಧೆ ಮಾಡ್ಕೊಂಡು ಕೂತ್ಕೊಂಡು ಈ ರೀತಿ ಇಲ್ಲದ ರೋಗಗಳನ್ನ ಸುಳ್ಳು ಹೇಳ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಬೇಡದ ಡಯಾಗ್ನೋಸ್ಗಳು ಮಾಡ್ಕೊಂಡು ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಕೊಡಬಾರ್ದು ಕೊಟ್ಟು ಚೆನ್ನಾಗಿದ್ದವ್ರಿಗೆ ರೋಗ ಬರ್ಸಿ ಆ ರೋಗವನ್ನ ICUಗೆ ಹಾಕಿ ಕೊನೆಗೆ ಸಾಯಿಸಿ ಲಾಸ್ಟ್ಗೆ ಅದನ್ನ ಮಾರ್ಚರಿಗೆ ಕಳಿಸಿ ಬೌನ್ಸರ್ಗಳನ್ನ ಹಾಕ್ಸಿ 50 ಲಕ್ಷ ಉಸುಲಿ ಮಾಡಿ ಇನ್ನ ನೀವು ಕಟ್ಟಿರೋದು ಆಸ್ಪತ್ರೆನ ಅಥವಾ ಅದೊಂದು ದರೋಡೆಕೋರರ ಕೇಂದ್ರಗಳ ಇದನ್ನ ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕು, ಹೆಲ್ತ್ ಮಿನಿಸ್ಟರ್ ಕೊಡಬೇಕು. ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ದಿನೇಶ್ ಗುಂಡೂರಾವ್, ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರೇ. ಈ ರೀತಿ ಪ್ರೈವೇಟ್ ಆಸ್ಪತ್ರೆಗಳು ದಂಧೆಗಳನ್ನ ಮಾಡ್ತಾ ಇದೆ. ಎಲ್ಲವೂ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಪ್ರೈವೇಟ್ ಆಸ್ಪತ್ರೆಗಳು ಒಂದು ದೊಡ್ಡ ಮಾಫಿಯಾಗಳನ್ನ ನೆಟ್ವರ್ಕ್ ಮಾಡ್ಕೊಂಡಿದೆ.
ರೋಗ ಏನಾದ್ರೂ ಸಣ್ಣ ಪುಟ್ಟ ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಯವರ ಪತ್ನಿನೇ ಹೋಗಲ್ಲ, ಅವರೇ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಂತಂದ್ರೆ ಸಾಮಾನ್ಯ ಜನ ಗತಿ ಇಲ್ದವರು ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ಹೋಗಿ ಸಾಯ್ತಾರೆ. ಒಂದ್ ಕಡೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು ನೀವು ಸಾಯ್ತೀರಾ, ಯಾಕೆ ಅಂತಂದ್ರೆ ಅಲ್ಲಿ ಸೌಕರ್ಯ ಇರ್ಲಿಲ್ಲ. ಇನ್ನೊಂದು ಕಡೆ ಪ್ರೈವೇಟ್ ಆಸ್ಪತ್ರೆಗೆ ಏನಾದ್ರು ನೀವು ಹೋದ್ರೆ ಈ ರೀತಿ ಇಲ್ಲದ ರೋಗಕ್ಕೆ ಅವರು ರೋಗವನ್ನ ಸೃಷ್ಟಿಸಿ ಅದಕ್ಕೆ ರೆಕಾರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಿ ICU ನಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಕೊಡಬಾರದ ಮೆಡಿಸಿನ್ಗಳನ್ನ ಕೊಟ್ಟು ಎಲ್ಲ ಅಂಗಗಳು ಫೇಲ್ಯೂರ್ ಆದ ಮೇಲೆ ICU ನಲ್ಲಿ ಹಾಕಿ ICU ನಲ್ಲಿ ನಿಮ್ಗೊಂದಷ್ಟು ಬಿಲ್ ಮಾಡಿ ಕೊನೆಗೆ ಅವರು ಸತ್ತೋದ ಮೇಲೆ ಓಂ ನಮಃ ಶಿವಾಯ ಅಂತ ನಿಮಗೆ ಹೇಳಿ ಈಗ ಈ ತರದೇ ಒಂದು ಘಟನೆ ಬನ್ನೇರುಘಟ್ಟ ಫೋರ್ಟಿಸ್ ಅಲ್ಲಿ ಆಗಿದೆ. ದಯಮಾಡಿ ನಿಮ್ಮೆಲ್ಲರಿಗೂ ಪ್ರೈವೇಟ್ ಆಸ್ಪತ್ರೆ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆ ಅನುಭವ ಆಗಿರಬೇಕು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಗಳು ಈ ಮಟ್ಟಕ್ಕೆ ಕುಸಿದು ಬಿದ್ದಿದೆ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ. ಆಸ್ಪತ್ರೆಗಳು ಕುಸಿದು ಬಿದ್ದೇವೆ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಆಗತ್ತೆ ಅಂತ ಹೇಳಕ ಈ ರೀತಿ ವ್ಯವಸ್ಥೆನಲ್ಲಿ ನೀವು ಬದುಕ್ತಾ ಇದ್ದೀರಾ. ಒಂದು ಕಡೆ ಭ್ರಷ್ಟ ರಾಜಕಾರಣಿಗಳು ನಿಮ್ಮ ತೆರಿಗೆಯನ್ನ ಲೂಟಿ ಮಾಡ್ತಾರೆ, ಬೆಲೆ ಏರಿಕೆ ಮಾಡ್ತಾರೆ, ನಿರುದ್ಯೋಗಕ್ಕೆ ಸೃಷ್ಟಿ ಮಾಡ್ತಾರೆ, ನಿಮ್ಗೆ ಧರ್ಮ ಜಾತಿ ಹೆಸರು ತಂದಿಕ್ತಾರೆ. ಒಂದ್ ಕಡೆ ಅಧಿಕಾರಿಗಳು ಲೂಟಿ ಮಾಡ್ತಾ ಇದಾರೆ, ರಾಬರಿ ಮಾಡ್ತಾ ಇದಾರೆ. ಒಂದ್ ಕಡೆ ಆದ್ರೆ ಈಗ ಡಾಕ್ಟರ್ಗಳು ಆರೋಗ್ಯವಾಗಿರೋರ್ಗೆ ಅನಾರೋಗ್ಯ ಮಾಡಿ ಅವ್ರಿಗೆ ಬಿಲ್ ಮಾಡೋ ಷಡ್ಯಂತ್ರದಲ್ಲಿ ಅವ್ರನ್ನ ಸಾಯಿಸೇ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಈ ತರ ಘಟನೆಗಳು ನಡೀಬಾರದು. ಎಂತ ದುರ್ವ್ಯವಸ್ಥೆಗೆ ಬಂದು ಇವತ್ತು ನಾವು ನಿಂತಿದ್ದೀವಿ, ನಿಜವಾಗ್ಲೂ ಪ್ರಶ್ನೆ ಮಾಡ್ಕೊಳ್ಬೇಕು. ಅಂಡ್ ಬಿಫೋರ್ ಗೋಯಿಂಗ್ ಐ ಜಸ್ಟ್ ವಾಂಟೆಡ್ ಟು ಇನ್ನೊಂದು ಇವರು ನಿಮ್ಗೆಲ್ಲ ಗೊತ್ತಿದೆ. ದುಬೈನಲ್ಲಿ ಇವರು ವಿಂಗ್ ಕಮಾಂಡರು ದುಬೈನಲ್ಲಿ ತೇಜಸ್ ವಿಮಾನ ಹಾರ್ಸಕ್ ಹೋಗಿ ತನ್ನ ಪ್ರಾಣವನ್ನ ಕಳೆದುಕೊಂಡಂತ ದುರ್ದೈವಿ ವಿಂಗ್ ಕಮಾಂಡರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಲ್ರಿ ರಂಗದೇ ಬಸಂತಿ ಫಿಲಂ ಅಲ್ಲಿ ಕಮಿಷನ್ ತಗೊಂಡು ಕಳಪೆ ವಿಮಾನಗಳನ್ನ ತಗೊಂಡ್ಬಂದು ಅದನ್ನ ಓಡಿಸಕ್ ಹೋಗಿ ಆ ಒಂದು ಫಿಲಂ ಎಷ್ಟು ಫೇಮಸ್ ಆಯ್ತು ಅಂತಂದ್ರೆ ನೋಡ್ರಿ, ಇವತ್ತು ಕೂಡ ಇದನ್ನ ಕಳಪೆ ವಿಮಾನ ಅಲ್ದಿರ ನಾನು ಏನ್ ಹೇಳ್ಬೇಕು, ನೀವೇ ಹೇಳಿ ನನಗೆ. ನೋಡಿ, ಒಬ್ಬ ವ್ಯಕ್ತಿ ಇವನ ಪ್ರಾಣ ಇಂಪಾರ್ಟೆಂಟಾ ಅಥವಾ ಈ ಬ್ರ್ಯಾಂಡ್ ಇಂಪಾರ್ಟೆಂಟಾ ನನಗಂತೂ ಗೊತ್ತಿಲ್ಲ. ಈ ವ್ಯಕ್ತಿ ಹೆಂಡತಿ ಮಕ್ಕಳಿಗೆ ಯಾರಾಗ್ತಾರೆ? ಹೂ ವಿಲ್ ಬಾ ದುಬೈನಲ್ಲಿ ಏರ್ ಶೋನಲ್ಲಿ ಒಬ್ಬ ವಿಂಗ್ ಕಮಾಂಡರ್ ಮೇಲಕ್ಕೆ ಹಾರದಂತ ತೇಜಸ್ ಐ ಥಿಂಕ್ ಫೈಟರ್ ಜೆಟ್ ನೆಲಕ್ಕುರುಳಿ ಅಲ್ಲಿ ಒಬ್ಬ ಪೈಲಟ್ ಅನ್ನ ತಯಾರು ಮಾಡ್ಬೇಕಾದ್ರೆ 4-5 ವರ್ಷ ಬೇಕಾಗತ್ರಿ. 16 ಕೋಟಿ ಖರ್ಚಾಗತ್ತೆ ಒಬ್ಬ ಪೈಲಟ್ ಅನ್ನ ತಯಾರು ಮಾಡಕ್ಕೆ. ಸೈನ್ಸ್ ಓದ್ಬೇಕಾಗತ್ತೆ. ಅತಿ ಬುದ್ಧಿವಂತರು ಪೈಲಟ್ ಆಗೋದು. ಅಂತ ಪೈಲಟ್ಗಳು ಇದ್ಯಾವುದೋ ಕಳಪೆ ಏರ್ ಕ್ರಾಫ್ಟ್ ಅನ್ನ ತಗೊಂಡೋಗಿ ಅಲ್ಲಿ ಪ್ರೈವೇಟ್ ಏರ್ಕ್ರಾಫ್ಟ್ ಅನ್ನ ಶೋ ಮಾಡಕ್ ಹೋಗಿ ಯಾವ ಮಟ್ಟಕ್ಕೆ ಇವತ್ತು ನಮ್ಮ ಜೀವನ ಕುಸಿದು ಬಿದ್ದಿದೆ ಅಂತಂದ್ರೆ ಯಾವ ರಾಜಕಾರಣಿಗಳನ್ನೂ ನಂಬಂಗಿಲ್ಲ, ಯಾವ ಅಧಿಕಾರಿಗಳು ನಂಬಂಗಿಲ್ಲ. ಯಾಕೆಂದ್ರೆ ಇಬ್ರು ಕೂಡ ಭ್ರಷ್ಟರಾಗಿದ್ದಾರೆ. ಇಷ್ಟು ದೊಡ್ಡ ಹಾಳಾಗಿರುವಂತ ವ್ಯವಸ್ಥೆ. ಆಸ್ಪತ್ರೆಗೆ ಹೋದ್ರೆ ಬದುಕಲ್ಲ. ದೇಶದಲ್ಲಿ ತರುವಂತ ಪ್ಲೇನ್ಗಳಾಗಿರ್ಬೋದು, ಸರ್ಕಾರಿ ಕಾಮಗಾರಿಗಳಾಗ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ಅದು ಬಿದ್ದೋಗಿ ಹಾಳಾಗೋಗುತ್ತೆ. ಇನ್ನ ಜೀವನ ಮಾಡಕ್ಕೆ ಬೆಲೆ ಏರಿಕೆ ಮಾಡಿ ನಮ್ಮ ಜೀವನವನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ. ಇವತ್ತಿನ ಯುವಕರು ಓದಬೇಕು ಅಂದ್ರೆ 100 ಕೋಟಿ 16 ಕೋಟಿ ಖರ್ಚು ಮಾಡಿ ಕಾಲೇಜು ಸ್ಕೂಲ್ಗಳಲ್ಲಿ ಓದ್ಬೇಕಾಗಿದೆ. ಓದ್ರು ಕೂಡ ನಿರುದ್ಯೋಗಿಗಳಾಗಿ ಡ್ರಗ್ ಗಾಂಜಾಗಳನ್ನ ಮಾಡಬೇಕಾಗಿದೆ. ಆಮೇಲೆ ಇದೇ ಕಾಂಗ್ರೆಸ್ ಪಾರ್ಟಿಯ ವಿಶ್ವನಾಥ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮದ್ಯಪಾನ ಅಂದ್ರೆ ಡ್ರಿಂಕ್ಸ್ ಬೆಲೆ, ಆಲ್ಕೋಹಾಲ್ ಬೆಲೆಯನ್ನ ಜಾಸ್ತಿ ಮಾಡಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಅನ್ನೋದನ್ನ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ರಿಯಲಿ ಇದೊಂದು ಯೋಚನೆ ಮಾಡಬೇಕಾದಂತ ವಿಚಾರ. ನನಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಗೋವಾದಲ್ಲಿ ಟ್ಯಾಕ್ಸ್ ಫ್ರೀ ಇದೆ, ಗೋವಾದಲ್ಲಿ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ. ಬಟ್ ಈ ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿಶ್ವನಾಥ್ ಅವರು ಇದೇ ಕಾಂಗ್ರೆಸ್ಸಿನ ಐ ಥಿಂಕ್ ಮೈಸೂರಿನ ವಿಶ್ವನಾಥ್ ಅವರು ಬಾಂಬೆ ಬಾಯ್ಸ್ ಟೀಮ್ ಅಲ್ಲಿ ಇದ್ದಂತವ್ರು, ಅವರೊಂದು ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಎಣ್ಣೆ ಬೆಲೆ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್, ರಮ್, ಬಿಯರ್ ಬೆಲೆಯನ್ನ ಆಕಾಶಕ್ಕೆ ಏರಿರೋದ್ರಿಂದ, ರೇಟ್ಗಳನ್ನ ಜಾಸ್ತಿ ಮಾಡಿರೋದ್ರಿಂದ ಇವತ್ತಿನ ಕನ್ಸ್ಯೂಮರ್ಸ್ ಅದನ್ನ ಕುಡಿಯುವಂತವ್ರು ಆ ಡ್ರಿಂಕ್ಸ್ ನ ತಗೊಂಡಿರಾ ಗಾಂಜಾ, ಅಫೀಮ್, ಡ್ರಗ್ಗಳು, ಚೀಪ್ ಡ್ರಗ್ಗಳು, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಸಿಗುವಂತ ಡ್ರಗ್ಗಳನ್ನ ತಗೊಂಡು
ನಶೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಡ್ರಗ್ಗು ಗಾಂಜಾ, ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಸರ್ಕಾರ ಎಣ್ಣೆ ಮೇಲೆ ಇಟ್ಕೊಂಡಿರೋದು, ಅಂದ್ರೆ ಎಣ್ಣೆ ಮಾರದೆ ಡ್ರಿಂಕ್ಸ್ ನ ರೇಟ್ ಜಾಸ್ತಿ ಮಾಡಿರೋದೆ ಈ ಒಂದು ಕರ್ನಾಟಕದಲ್ಲಿ ಡ್ರಗ್ಸ್ ಮತ್ತೆ ನಶೆ ಗಾಂಜಾ ಮಾರಾಟ ಜಾಸ್ತಿ ಆಗ್ಲಿಕ್ಕೆ, ಅನಧಿಕೃತ ಮಾರಾಟ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತ ವಿಶ್ವನಾಥ್ ಅವ್ರು ಹೇಳಿದ್ದಾರೆ. ನಾನು ಈ ಮಾತನ್ನು ಒಪ್ಕೊಂತೀನಿ. ಮಾನ್ಯ ಸಿದ್ದರಾಮಯ್ಯನವರೇ, ಹೇಗಿದ್ರು ಕುಡಿಸ್ತೀರಾ, ಹೇಗಿದ್ರು ಡ್ರಿಂಕ್ಸ್ ನ ಮಾರಾಟ ಮಾಡ್ತಾನೆ ಇದ್ದೀರಾ, ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಅದರ ಬೆಲೆನ ಗಗನಕ್ಕೆ ಏರಿಸಿದ್ರೆ ಅಲ್ಟಿಮೇಟ್ ಆಗಿ ಡ್ರಗ್ಸ್ ಗಾಂಜಕ್ಕೆ ಹುಡುಗರು ಶಿಫ್ಟ್ ಆಗ್ತಾರೆ ಕಡಿಮೆ ಬೆಲೆ ಅಂತ. ಇನ್ನ ಗಾಂಜಾ ಡ್ರಗ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ರೇಪ್ಗಳು ಮತ್ತೆ ಮಾಲಸ್ಟೇಷನ್ಸ್, ಹೆಣ್ಣು ಮಕ್ಕಳ ಮೇಲೆ ಕ್ರೈಮ್ ಜಾಸ್ತಿ ಆಗುತ್ತೆ. ಆಮೇಲೆ ಬೇರೆ ಬೇರೆ ರೀತಿ ಕಳ್ತನ ಕ್ರೈಮ್ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ ಡ್ರಿಂಕ್ಸ್ ಬೆಲೆ ಕಡಿಮೆ ಮಾಡಿದ್ರೆ ಅಟ್ಲೀಸ್ಟ್ ಕುಡಿದ್ಬಿಟ್ಟು ತೆಪ್ಪಕ್ ಬಿದ್ಕೊಂತಾರೆ. ಆದ್ರೆ ಗಾಂಜಾ ಡ್ರಗ್ಸ್ ಗಳನ್ನ ತಗೊಂಡು ಆ ಕಿಕ್ಗೋಸ್ಕರ ಬೇರೆ ಬೇರೆ ಆಕ್ಟಿವಿಟೀಸ್, ಎಸ್ಪೆಷಲಿ ಕ್ರೈಮ್ ಅಗೇನ್ಸ್ಟ್ ವುಮನ್ ಜಾಸ್ತಿ ಆಗ್ಲಿಕ್ಕೆ ಕರ್ನಾಟಕದಲ್ಲಿ ಡ್ರಗ್ಸ್ ಗಾಂಜಾನೆ ಅತಿ ಮುಖ್ಯವಾದಂತ ಕಾರಣ ಅಂತ ಈ ಮೂಲಕ ಹೇಳುತ್ತಾ, ವಿಶ್ವನಾಥ್ ಅವರು ತಮಾಷೆ ಮಾಡಿದ್ರು ಕೆಲವೊಂದು ಟೈಮು. ಈ ಡ್ರಿಂಕ್ಸ್ ವಿಚಾರದಲ್ಲಿ ನಿಜವಾಗ್ಲೂ ವಿ ಹ್ಯಾವ್ ಟು ಟೆಲ್ ದಮ್ ಎಸ್, ಒಂದು ಒಳ್ಳೆ ಅನಲೈಸೇಷನ್ ಅಂತ ಹೇಳ್ತಾ, ಸಾಧ್ಯವಾದರೆ ಕರ್ನಾಟಕದಲ್ಲಿ ಡ್ರಿಂಕ್ಸ್ ಬೆಲೆಯನ್ನ ಕಡಿಮೆ ಮಾಡಿ, ಸೋ ದಟ್ ಹುಡುಗರು ಯುವಕರು ಮತ್ತೆ ಗಾಂಜಾ ಗಿಂಜಾನ ಹೊಡಿಯೋದನ್ನ ಬಿಟ್ಟು ಡ್ರಿಂಕ್ಸ್ ನೇ ಸೇವೆ ಮಾಡಿ ಆ ಕಿಕ್ ನ ಎಂಜಾಯ್ ಮಾಡ್ಲಿ. ಇಲ್ಲ ಅಂತಂದ್ರೆ ಕಡಿಮೆ ಬೆಲೆಯ ಗಾಂಜಾ ಮತ್ತೆ ಡ್ರಗ್ಸ್ ಗಳನ್ನ ತಗೊಂಡು ಸಮಾಜವನ್ನ ಹಾಳು ಮಾಡೋ ಕೆಲಸಕ್ಕೆ ಇವತ್ತಿನ ಯುವಜನತೆ ನಿಂತಿದ್ದಾರೆ ಅಂತ ಈ ಮೂಲಕ ಹೇಳ್ತಾ, ದಿಸ್ ಇಸ್ ಜಸ್ಟ್ ಮೈ ಅನಲೈಸೇಷನ್. ಬಟ್ ಏನೇ ಆಗಿರ್ಲಿ, ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಬದುಕ್ ಬರ್ತೀವೋ ಅನ್ನೋ ಒಂದು ಗ್ಯಾರಂಟಿ ಕೂಡ ಇಲ್ಲ. ಓಕೆ, ಜೊತೆನಲ್ಲಿ ಈ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿ ಡ್ರಗ್ಸು ಮತ್ತೆ ಗಾಂಜಾಗೆ ಅತಿ ಹೆಚ್ಚಿನ ಮಹತ್ವ ಹುಟ್ಟಿಸಿದಂತ ಸರ್ಕಾರ ಯೋಚನೆ ಮಾಡಬೇಕು. ದಯಮಾಡಿ ಆ ಡ್ರಿಂಕ್ಸ್ ಬೆಲೆಯನ್ನ ಕಡಿಮೆ ಮಾಡಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ, ಮಾನ್ಯ ಸಿದ್ದರಾಮಯ್ಯನವರೇ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್, ಲವ್ ಯು ಆಲ್. ಬೇಜಾರಿದೆ, ಆದ್ರೂ ಕೂಡ ಕಣ ಕಣದಲ್ಲೂ ಕನ್ನಡ ಅಂತ ಹೇಳಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಥ್ಯಾಂಕ್ ಯು.